राज्यभर 18 मार्चपासून सुरू होणाऱ्या SSLC परीक्षेच्या पार्श्वभूमीवर चिकोडी शैक्षणिक जिल्ह्याचे DDPIR एस सीताराम यांनी पत्रकार परिषदेत माहिती दिली. 18 मार्च ते 2 एप्रिल दरम्यान होणाऱ्या परीक्षेसाठी चिकोडी शैक्षणिक जिल्ह्यात सर्व तयारी पूर्ण करण्यात आली आहे. चिकोडी शैक्षणिक जिल्ह्यात एकूण 45,598 विद्यार्थ्यांनी नोंदणी केली असून त्यापैकी 24,100 मुले आणि 21,498 मुली परीक्षा देणार आहेत. एकूण 131 परीक्षा केंद्रांची व्यवस्था करण्यात आली असून त्यात 39 क्लस्टर आणि 92 नॉन क्लस्टर केंद्रांचा समावेश आहे. उपविभागीय अधिकाऱ्यांच्या कार्यालयात CCTV आणि वेब कास्टिंगद्वारे देखरेखीची सुविधा उपलब्ध करण्यात आली आहे. यासाठी 14 कर्मचाऱ्यांची नियुक्ती करण्यात आली आहे. परीक्षेच्या सुरळीत व्यवस्थेसाठी 76 वाहनांची व्यवस्था करण्यात आली असून परीक्षा केंद्राच्या 200 मीटर परिसरात प्रतिबंधात्मक आदेश लागू करण्यात आले आहेत. कोणत्याही गैरप्रकारांना आळा घालण्यासाठी पोलीस बंदोबस्तही ठेवण्यात आला आहे. यंदा 100% निकालाची अपेक्षा असल्याचे DDPI यांनी सांगितले. 2026 ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ SSLC ಪರೀಕ್ಷೆ ವಾರ್ಷಿಕ ಪರೀಕ್ಷೆ 1 ನಡೀತಾ ಇದೆ. ಕಳೆದ ವರ್ಷ ನಮ್ಮ SSLC ಫಲಿತಾಂಶ 62.64 ಇತ್ತು. ಈ ಬಾರಿ ಸಾಕಷ್ಟು ಪರಿಸ್ಥಿತಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಗುರಿ 100% ಫಲಿತಾಂಶವನ್ನು ಪಾರದರ್ಶಕವಾಗಿ ನಾವು ಮಾಡಬೇಕು ಅಂತೇಳಿ ನಾವು ಎಲ್ಲ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಕೆಲವು ವಿದ್ಯಾರ್ಥಿಗಳು ಯಾರೋ ಗೈರು ಹಾಜರಾಗಿರ್ತಕ್ಕಂಥವರು ಅಥವಾ ಶಾಲೆಗೆ ಸಾಕಷ್ಟು ಬರದೇ ಇರ್ತಕ್ಕಂಥವ್ರು ಬಿಟ್ಟರೆ ನಮ್ಮ ಫಲಿತಾಂಶ ಎಲ್ಲ ಮಕ್ಕಳು ಕೂಡ ಆಗ್ತಾರೆ ಅನ್ನೋಂಥ ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ. ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ 8 ತಾಲೂಕುಗಳಲ್ಲಿ ಒಟ್ಟು 45,598 ವಿದ್ಯಾರ್ಥಿಗಳು SSLC ಬರೀತಾ ಇದ್ದಾರೆ. ಅದರಲ್ಲಿ ಫ್ರೆಷರ್ಸ್ ಇದ್ದಾರೆ, ರಿಪೀಟರ್ಸ್ ಇದ್ದಾರೆ, CWS ಮಕ್ಕಳಿದ್ದಾರೆ, ಖಾಸಗಿ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ 45,598 ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. 131 ಪರೀಕ್ಷಾ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಿದ್ದಾವೆ. ಅಷ್ಟೂ ಪರೀಕ್ಷಾ ಕೇಂದ್ರಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಆಗಲೇ ಮಾಡಿದ್ದೇವೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಒಂದು ಸಭೆಯನ್ನು ಮಾಡಿದ್ದೇವೆ. ಧಾರವಾಡ ಆಯುಕ್ತರ ಕಚೇರಿಯಿಂದಲೂ ಸಭೆಯಾಗಿದೆ. ಮಾನ್ಯ ಶಿಕ್ಷಣ ಸಚಿವರು ಕೂಡ ಒಂದು ಎಲ್ಲ ಪರೀಕ್ಷಾ ಸಿದ್ಧತೆಗಳನ್ನ ಪರಿಶೀಲನೆಯನ್ನು ಮಾಡಿದ್ದಾರೆ. ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ಎಲ್ಲರೂ ಕೂಡ ಈಗಾಗಲೇ ನೇರವಾಗಿ ಒಂದು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರೊಂದಿಗೆ ನೇರವಾಗಿ ಅವರು ಝೂಮ್ ಮೀಟಿಂಗ್ ಮೂಲಕ VC ಮೂಲಕ ಮಾತನಾಡಿದ್ದಾರೆ. PUCಗಿಂತಲೂ ಹೆಚ್ಚಿಗೆ ಅಲರ್ಟ್ನೆಸ್ಗೆಲ್ಲ ಕೊಟ್ಟಿದ್ದೀವಿ. ಅಲ್ಲ, ಈಗ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ಆ ಪರೀಕ್ಷಾ ಕೇಂದ್ರದ ಅಧೀಕ್ಷಕರೇ ಎಲ್ಲೆಲ್ಲಿ ಅಂದರೆ ಬಸ್ಸಂತೂ ಆ ಟೈಮಿಗೆ ಬರಲೇಬೇಕು ಅಂತೇಳಿ ಮಾತಾಡಿದ್ದೀವಿ. ಕೆಲವು ಟೈಮು ಒಂದು ಸೆಂಟ್ರ್ಗಳ ಮಗು ದೂರ ಇದೆ, ಪೋಷಕರೇ ಬರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ಅಥವಾ ಪೋಷಕರೆಲ್ಲ ಸೇರಿಕೊಂಡು ಅವ್ರ ಜೊತೆ ಮಾತಾಡಿದ್ದಾರೆ. ಆಗಲೇ ಒಂದು 3 ಮಕ್ಕಳು ಒಂದೇ ಊರಲ್ಲಿದ್ದಾರೆ, ಅಲ್ಲಿ ಬಸ್ ಬರಲ್ಲ, ಅವ್ರಿಗೊಂದು ಆಟೋ ಅಥವಾ ಬೇರೆ ವೆಹಿಕಲ್ ಮೂಲಕ ಸೆಂಟ್ರಿಗೆ ಬರಬೇಕು. ಅದ್ರ ಬಗ್ಗೆ ಎಲ್ಲ ಎಷ್ಟೊತ್ತಿಗೆ ಮನೆ ಬಿಡಬೇಕು, ಎಲ್ಲಿ ಬರಬೇಕು ಅದನ್ನು ಎಲೆಕ್ಷನ್ನಲ್ಲಿ ಮಾಡ್ದಂಗೆ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ. ಯಾವುದೇ ಮಗು ತೊಂದರೆ ಆಗಬಾರ್ದು. ಈಗಾಗಲೇ ಎಲ್ಲ ಪರೀಕ್ಷಾ ಕೊಠಡಿಗಳು ಕೂಡ ತಮಗೆ ಗೊತ್ತಿರೋ ಹಾಗೆ ನಾವು CC ಕ್ಯಾಮರಾದ ಕಣ್ಗಾವಲಿನಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಕೊಠಡಿಗಳಲ್ಲಿ, ಪರೀಕ್ಷಾ ಕೇಂದ್ರದಲ್ಲಿರುವಂಥ ಎಲ್ಲ ಕೊಠಡಿಗಳಲ್ಲಿ CC ಕ್ಯಾಮ್ರಾ ಅದು ಸ್ಥಾಪನೆಯಾಗಿದೆ. ಮತ್ತು ಅದು ಈಗಾಗಲೇ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂಥೇಳಿ ರಾಜ್ಯ ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದಿಂದ ನಾವು ಡ್ರೈ ರನ್ ಕೂಡ ಮೊನ್ನೆ ಎಲ್ಲ ಮಾಡಿದ್ದೀವಿ. ಈ ಸರಿ ಕರೆಕ್ಟು ಹೇಳಿ. ಇಲ್ಲ, ಈಗ ಅದಕ್ಕೆ ಏನು ಮಾಡಿದ್ದಾರೆ, ಈ ಸರಿ ಖಾಸಗಿ ಕೇಂದ್ರಗಳಂತಲೇ ಇಲ್ಲ. ಈಗ ಅವ್ರನ್ನ ಎಲ್ಲಿ ಬೇಕಲ್ಲಿಗೆ ಹಾಕ್ಬಿಟ್ಟಿದ್ದೀವಿ. ಮೊದಲು ನಿಮ್ಮ ಶಾಲೆಯಲ್ಲೊಂದು ಕಟ್ಟಿಸ್ಕೊಂಡ್ರೆ ಇಂಥ ಇದರಲ್ಲೇ ಹಾಕ್ಬೇಕು ಅಂತಿತ್ತು. ಈಗ ಅವನಿಲ್ಲ, ಅವ್ನು ಹೋಲಾಗಾದರೂ ಕಟ್ಬೋದು. ಅವನ್ನ ತೆಗೆದು ಗೌರ್ಮೆಂಟ್ ಶಾಲೆಗೂ ಹಾಕ್ಬಿಡ್ತಾಯಿದ್ದೀವಿ, ಗೌರ್ಮೆಂಟ್ ಸೆಂಟ್ರಿಗೆ. ಗೌರ್ಮೆಂಟ್ ಶಾಲೆಗೆ ಕಟ್ಟಿದವನ್ನ ಪ್ರೈವೇಟ್ಗೂ ಹಾಕ್ಬಿಡ್ತಾಯಿದ್ದೀವಿ. ಹಾಗಾಗ್ಬಿಟ್ಟು ನೀವು ಬಂದು ಯಾವುದೋ ಸೆಂಟ್ರ್ಗಳು ಒಂದು ಸೆಂಟ್ರಲ್ಲಿ ಇದ್ದರೆ ಏನೋ ರಾಜಕೀಯ ಮಾಡ್ತೀನಿ ಹೋಗಿ ಹೇಳ್ತೀರ, ಹಂಗೆ ಮಾಡೋಕ್ಕಾಗಲ್ಲ.
ಎಲ್ಲ ಮಕ್ಕಳುಗಳು ಚೆದರೋಗಿದ್ದಾರೆ ಈಗ. ಖಾಸಗಿಯವರು ಮೊದಲು ನೀವು ಆ ಥರ ದೂರುಗಳು ಬರ್ತಿದ್ದು, ಅದಕ್ಕೆ ಈ ಸರಿ ಅವಕಾಶ ಇದೆ, ತೊಂದರೆ ಇಲ್ಲ ಈ ಸರಿ. अजित खोत, KMM मराठी, चिक्कोडी. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.